ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಮಿರ್ಚಿ ಬಜ್ಜಿ ಮಾಡಿದ್ದೀನಿ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಪ್ಯಾರೆಟ್ ಗ್ರೀನ್ ಕಲರ್ದು. ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದು ಹಾಗೆ ಹಾಕ್ಬಿಟ್ರೆ ತುಂಬ ದಪ್ಪನಾಗಿರುತ್ತೆ, ತಿನ್ನೋಕ್ಕೆ ರುಚಿ ಕೊಡಲ್ಲ. ಅರ್ಧ ಹೋಳು ಮಾಡ್ಕೊಳ್ಳೋಣ. ಎಣ್ಣೆ ಕಾಯ್ಲಿಕ್ಕೆ ಇಡೋಣ ಒಂದು ಪಕ್ಕದಲ್ಲಿ. ಹಿಟ್ಟು ರೆಡಿ ಮಾಡ್ಕೊಬಿಡೋಣ. 1 ಬೌಲಷ್ಟು ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, ಮತ್ತು ಖಾರದ ಪುಡಿ, ಅಡುಗೆ ಸೋಡಾ ಎಲ್ಲ ಹಾಕ್ಕೊಂಡು ಜರಡಿ ಇಟ್ಕೋಬೇಕು. ಗಂಟಿದ್ರೆ ನೀಟಾಗೆಲ್ಲ ಬಿಟ್ಕೊಳ್ಳುತ್ತೆ. ಮತ್ತು ನಮಗೆ ಮಿಕ್ಸ್ ಮಾಡೋದು ಗಂಟಾಗುತ್ತೆ, ಬೇಯಲ್ಲ ಅವಾಗ. 1 ಸ್ಪೂನ್ ಅಜ್ವಾನ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಡ್ರೈಯಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ನೋಡ್ಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದು. ಹಿಟ್ಟಲ್ಲಿ ಮೆಣಸಿನ್ಕಾಯಿನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಅದ್ರ ಜೊತೆಗೆ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಮಧ್ಯಕ್ಕೆ ಸ್ವಲ್ಪ ಓಪನ್ ಮಾಡಿ ಸೀಳ್ಕೊಂಡು ಮೆಣಸಿನ್ಕಾಯಿನ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಈರುಳ್ಳಿ, ತುರಿದಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿಗೆ ಸ್ವಲ್ಪ ಲೈಟಾಗಿ ಓಪನ್ ಮಾಡ್ಕೊಳ್ಳಿ, ಜಾಸ್ತಿ ಓಪನ್ ಮಾಡಬೇಡಿ. ನೋಡಿ, ಈ ಥರ ಸಾಕು, ಇಷ್ಟಿದ್ರೆ ಸಾಕು. ಅದರೊಳಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲದಕ್ಕೂ ಇದೇ ರೀತಿ ಮಾಡ್ಕೊಬರೋಣ. ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ, ಇದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸ್ವಲ್ಪ ನಿಂಬೆ ರಸ, ಇದು ಹಾಕಿ ತಿಂತಾಯಿದ್ರೆ ಪಕ್ಕ ಸ್ಟ್ರೀಟ್ ಸ್ಟೈಲ್ ಬಜ್ಜಿ ರೆಡಿ.